ಪಬ್ಲಿಕ್ ಟಿವಿಯ ವರದಿ ಬಳಿಕ ಡಿಸಿಎಂ ಪರಮೇಶ್ವರ್ ಇವತ್ತು ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದ್ದಾರೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಇಂದಿರಾ ಕ್ಯಾಂಟೀನ್ಗೆ ಇವತ್ತು ಡಿಸಿಎಂ ಪರಮೇಶ್ವರ್ ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟು ತಿಂಡಿ ತಿಂದು ಎಲ್ಲ ಸರಿ ಇದೆ, ರುಚಿ ಚೆನ್ನಾಗಿದೆ ಅಂತೇನೋ ಸರ್ಟಿಫಿಕೇಟ್ ಕೊಟ್ಬಿಟ್ರು ಉಪಮುಖ್ಯಮಂತ್ರಿಗಳು. ಆದರೆ ಜನ ಬಿಡ್ತಾರ? ಜನರು ಉಪಮುಖ್ಯಮಂತ್ರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಅಲ್ಲ ಸ್ವಾಮಿ, ನೀವು ಬರ್ತೀವಿ ಅಂತ ಮೊದಲೇ ಇವ್ರಿಗೆ ಹೇಳಿ ಎಲ್ಲ ಮಾಡಿರೋದ್ರಿಂದ ಕ್ಲೀನ್ ಆಗಿ ಇಟ್ಟಿದ್ದಾರೆ. ನೀವು ಹೇಳದೆ ಬರಬೇಕಾಗಿತ್ತು. ಆಗ ಇಲ್ಲಿನ ಅವ್ಯವಸ್ಥೆ ಏನು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲಿ ತಿಂಡಿ ತಿನ್ನಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಅಷ್ಟು ಅವ್ಯವಸ್ಥೆ ಇದೆ, ರುಚಿ ಹಾಳಾಗಿದೆ. ನೀವು ಮೊದಲೇ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲವೂ ರೆಡಿ ಮಾಡಿರ್ತಾರೆ ನೀಟಾಗಿ. ನೀವು ಇನ್ನೊಂದು ಸರ್ತಿ ಯಾವುದಾದ್ರೂ ಇಂದಿರಾ ಕ್ಯಾಂಟೀನ್ಗೆ ಹೇಳದೆ ಕೇಳದೆ ಭೇಟಿ ಕೊಡಿ, ಆಗ ಇಲ್ಲಿನ ಅವ್ಯವಸ್ಥೆ ಏನು ಅಂತ ಗೊತ್ತಾಗುತ್ತೆ ಅಂತ ಜನರೇ ಕ್ಲಾಸ್ ತಗೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ. ಇಲ್ಲಿ ಬಂದು ಊಟನ ಒಂದು 50 ಜನ ಮಕ್ಕಳು ತಿನ್ನೋದಿಲ್ಲ ಸ್ವಾಮಿ. ಎಲ್ಲ ಗಾಡಿ ಎತ್ಕೊಳಗೆಲ್ಲ ಅಂಗಡಿಗೆ ಹಾಕಿರುತ್ತೆ. ಇಲ್ಲಿ ತಿನ್ನೋದಿಲ್ಲ ಮಕ್ಕಳು, ನೀಟಾಗಿ ಯಾವ್ದಿಲ್ಲ. ಇವತ್ತು ನೀವು ಬರ್ತಿರೋದ್ರ ಮಾತ್ರ ನೀಟಾಗಿರೋದಿಲ್ಲ. ಈ ತರ ಇದೆ ಸ್ವಾಮಿ. ನಾವು ಬಡವರೇ, ನಾವು ಇವತ್ತು ನೀವು ಬರ್ತಿರೋ ಇಲ್ಲಿ ಬಂದು ಊಟನ ಒಂದು 50 ಜನ ಮಕ್ಕಳು ತಿನ್ನೋದಿಲ್ಲ ಸ್ವಾಮಿ. ಎಲ್ಲ ಗಾಡಿ ಎತ್ಕೊಳಗೆಲ್ಲ ಅಂಗಡಿಗೆ ಹಾಕಿರುತ್ತೆ. ಇಲ್ಲಿ ತಿನ್ನೋದಿಲ್ಲ ಮಕ್ಕಳು, ನೀಟಾಗಿ ಯಾವ್ದಿಲ್ಲ. ಇವತ್ತು ನೀವು ಬರ್ತಿರೋದ್ರ ಮಾತ್ರ ನೀಟಾಗಿರೋದಿಲ್ಲ. ಈ ತರ ಇದೆ ಸ್ವಾಮಿ. ನಾವು ಬಡವರೇ, ನಾವು ಇವತ್ತು ನೀವು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ನಂದಿನಿ ಅವರಿಂದ. ನಂದಿನಿ, ನಿಜ ಆ ಜನ ಮಾತಾಡ್ತಾ ಇರೋದು ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಮೊದಲೇ ಗೊತ್ತಿದ್ರೆ ಎಲ್ಲನೂ ರೆಡಿ ಮಾಡಿರ್ತಾರೆ, ನೀಟಾಗಿ ಇಟ್ಟಿರ್ತಾರೆ. ಇವರು ಪರೀಕ್ಷೆ ಮಾಡೋದಾಗಿದ್ರೆ ಉಪಮುಖ್ಯಮಂತ್ರಿಗಳು ಯಾರಿಗೂ ಹೇಳ್ದೆ ಕೇಳ್ದೆ ಸಡನ್ ಆಗಿ ವಿಸಿಟ್ ಮಾಡಬೇಕಾಗಿತ್ತು ಅಲ್ವಾ? ಅರವಿಂದ್, ಜನಪ್ರತಿನಿಧಿಗಳಿಗೆ ಸೆಕ್ಯೂರಿಟಿ ಹಾಗೆ ರಾಜ್ಯ ಮರ್ಯಾದೆ ವೆಲ್ಕಮ್ಗಳು ಬೇಕೇ ಬೇಕಲ್ವಾ? ಜೊತೆಗೆ ಜನ ಹೀಗೆ ಮಾಡಲ್ಲ, ಕ್ಲೀನ್ ಆಗಿದ್ರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಸಹ ಇರಬಹುದು. ಇವತ್ತು ಡಿಸಿಎಂ ಬೆಂಗಳೂರಿನ ಹಲವು ಇಂದಿರಾ ಕ್ಯಾಂಟೀನ್ಗಳಿಗೆ, ಕಿಚನ್ಗಳಿಗೆ ಭೇಟಿ ನೀಡಿದ್ರು. ಪೌರ ಕಾರ್ಮಿಕರ ಊಟವನ್ನ ಸಹ ಟೇಸ್ಟ್ ಮಾಡಿದ್ರು. ಈ ಮಧ್ಯೆ ಜನರು ಡಿಸಿಎಂ ನ ತರಾಟೆಗೆ ತೆಗೆದುಕೊಂಡ್ರು. ನೀವು ಈ ಮುಂಚೆನೆ ಹೇಳಿ ಬಂದ್ರೆ ಹೇಗೆ, ಇಲ್ಲಿ ಸ್ವಚ್ಛತೆನೇ ಇರಲ್ಲ, ಊಟನೇ ತಿನ್ನಲ್ಲ, ತಪ್ಪು ಲೆಕ್ಕ ಕೊಡ್ತಾರೆ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂತಹ ಸಾಲು ಸಾಲು ದೂರುಗಳನ್ನ ನೀಡಿದ್ರು. ಈ ಎಲ್ಲವನ್ನ ಪರಿಗಣಿಸುವಂತಹ ಡಿಸಿಎಂ ಮುಂದಿನ ದಿನಗಳಲ್ಲಿ ಸರ್ಪ್ರೈಸ್ ವಿಸಿಟ್ ಮಾಡ್ತೀನಿ ಅಂತ ಸಹ ಒಪ್ಪಿಕೊಂಡಿದ್ದಾರೆ. ಇನ್ನು ಮತ್ತಷ್ಟು ಡೆವಲಪ್ಮೆಂಟ್ ಅನ್ನು ನೋಡೋದಾದ್ರೆ, ಇದು ಪಬ್ಲಿಕ್ ಟಿವಿ ನೀಡಿದಂತಹ ರಹಸ್ಯ ಕಾರ್ಯಾಚರಣೆಯ ಬಿಗ್ ಎಕ್ಸ್ಪೋಸ್ ಆಗಿದೆ. ಇಂದಿರಾ ಕ್ಯಾಂಟೀನ್ ಪೌರ ಕಾರ್ಮಿಕರಿಗೆ ನೀಡುತ್ತಿರುವಂತಹ ಆಹಾರ ಮನುಷ್ಯ ತಿನ್ನಲು ಯೋಗ್ಯವಲ್ಲದ ಆಹಾರ ಅಂತ ವರದಿ ನೀಡಿದ್ವಿ. ಅದಕ್ಕೆ ತಕ್ಕ ಹಾಗೆ ಇವತ್ತು ಎಲ್ಲಾ ಕಡೆ ರೆಸ್ಪಾನ್ಸ್ ಸಿಕ್ಕಿದೆ. ಪರಮೇಶ್ವರ್ ಎಷ್ಟೇ ಸಹ ಸಮರ್ಥನೆ ಮಾಡ್ಕೋತಾ ಇದ್ರು ಸಹ, ಆಹಾರವನ್ನ ಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರು ಸಹ, ಜನರು ದೂರನ್ನ ಕೊಡೋದನ್ನ ಮಾತ್ರ ನಿಲ್ಸಿಲ್ಲ ಅರವಿಂದ್. ಅಂದ್ರೆ ಒಂದ್ ರೀತಿನಲ್ಲಿ ಉಪಮುಖ್ಯಮಂತ್ರಿಗಳು ಮೊದಲೇ ಸರ್ಟಿಫಿಕೇಟ್ ಕೊಟ್ಟು ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಅವ್ರಿಗೆ, ಎಲ್ಲ ಚೆನ್ನಾಗಿದೆ, ರುಚಿ ಚೆನ್ನಾಗಿದೆ, ತಿನ್ಬೋದು ಅಂತ ಹೇಳ್ಬಿಟ್ಟು ಆಮೇಲೆ ಜನರು ಕ್ಲಾಸ್ ತಗೊಂಡಿದ್ದು ಸ್ವಲ್ಪ ಇರಿಸು ಮುರುಸು ಆಯ್ತಾ ಅಂತ? ಖಂಡಿತವಾಗಿಯೂ ಅರವಿಂದ್, ಉಪಮುಖ್ಯಮಂತ್ರಿಗಳು 3 ಸ್ಥಳಗಳಿಗೆ ಭೇಟಿ ನೀಡಿದ್ರು. ಅದರಲ್ಲಿ 2 ಸ್ಥಳಗಳಲ್ಲಿ ಜನರು ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆ ನೀಡಿದ್ರೆ, ಮತ್ತೊಂದು ಕಡೆ ಇಡೀ ವ್ಯವಸ್ಥೆಯ ವಿರುದ್ಧ ಜನ ಸಿಡಿದಿದ್ರು. ಇಲ್ಲಿ ಮಾಡುವಂತಹ ಮಾಹಿತಿಗಾಗಿ ಧನ್ಯವಾದ. ಇನ್ಯಾವುದು ಅವ್ರೀಗ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಲ್ಯಾಬೊರೇಟರಿಗಳಿಗೆ NABL ಲ್ಯಾಬೊರೇಟರಿ, ಈ ಲ್ಯಾಬೊರೇಟರಿಗಳಿಗೆಲ್ಲ ಸ್ಯಾಂಪಲ್ಗಳನ್ನು ಕಳಿಸಿದ್ದಾರೆ. ಈ ಸ್ಯಾಂಪಲ್ಸು ನಮಗೆ ಫಲಿತಾಂಶ ಕೊಡುತ್ತವೆ, ಯಾವ ರೀತಿ ಊಟದ ಸ್ಥಿತಿ ಇದೆ ಹಾಗೆ ಅಂತೇಳಿ ನಮಗೆ ವರದಿ ಬರುತ್ತೆ. ಇದನ್ನ ನಾವು ರೆಗ್ಯುಲರ್ ಆಗಿ ಮಾಡಬೇಕು ಅಂತ ಇವತ್ತು ನಾವು ಇವಾಗ ಏನು ಮಾಡಿದ್ದೇವೆ, ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆವಾಗ ನಮಗೆ ಕ್ವಾಲಿಟಿನೂ ಮೇಂಟೈನ್ ಆಗುತ್ತೆ ಮತ್ತು ಕ್ಲೀನ್ಲಿನೆಸ್ ಮೇಂಟೈನ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೇವೆ. ಅಧಿಕೃತ ರಿಪೋರ್ಟ್ ಅಲ್ಲ,
ಈಗ ನಮಗೆ ಸಂಶಯ ಏನು ಅಂದ್ರೆ ಅವ್ರು ರಿಪೋರ್ಟ್ ಮಾಡಿರೋದ್ರಲ್ಲಿ ತಪ್ಪು ಅಂತ ಹೇಳೋದಿಲ್ಲ ನಾವು, ಆದ್ರೆ ಅಧಿಕೃತವಾಗಿದ್ರೆ ಅದು ಇನ್ನೂ ಹೆಚ್ಚಿನ ಮಹತ್ವ ಬರುತ್ತೆ ಅದಕ್ಕೆ. ಆದ್ರಿಂದ ನಾವು ಈಗ ಅಧಿಕೃತವಾಗಿ ಸ್ಯಾಂಪಲ್ ತಗೊಂಡು ಅವರ ಲ್ಯಾಬೊರೇಟರಿ ಕಳಿಸಿ ನಾವು ಮಾಡಿಸ್ತೀವಿ. ಯಾರಾದ್ರೂ ಬೇರೆಯವರು ಖಾಸಗಿಯವರು ತಗೊಂಡೋಗಿ ಅವರೇ ಟೆಸ್ಟ್ ಮಾಡಿಸ್ತೀವಿ ಅನ್ನೋದಾದ್ರೆ ಕೂಡ ಅದನ್ನ ಅಧಿಕೃತವಾಗಿ ತಗೊಂಡೋಗ್ಬೇಕು. ನಮ್ಮ ಇಲ್ಲಿ ಸೂಪರ್ವೈಸರ್ ಏನಿರ್ತಾರೆ ಅವ್ರ ಹತ್ರ ಹೇಳಿ ಅವ್ರ ಸಹಿ ತಗೊಂಡೋಗಿ ಆ ಊಟ ಹೌದು ಅವರೇ ಕೊಟ್ಟಿದ್ದು ಅಂತೇಳಿ ಸೀಲ್ ಮಾಡಿ ಕೊಡಬೇಕು, ಅದು ತಗೊಂಡೋಗ್ತಾರೆ. ಇಲ್ಲದೇ ಇದ್ರೆ ಏನಾಗುತ್ತೆ, ಸಂಶಯ ಯಾಕೆ ಬರುತ್ತೆ ಅಂದ್ರೆ ನೀವು ಯಾವುದೋ ದುರುದ್ದೇಶದಿಂದ ಇದನ್ನ ಮಾಡಿದ್ರೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ. ನೋಡಿ, ಒಂದು ಸ್ಟೇಟ್ಮೆಂಟು ಇದು ಆಹಾರ ಸೇವನೆ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತೇಳಿ ಅವರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತ ಮಾಧ್ಯಮದಲ್ಲಿ ಬಂದಾಗ ಸ್ವಾಭಾವಿಕವಾಗಿ ನಮ್ಮಂತ ಎಲ್ಲರಿಗೂ ಕೂಡ ಅನುಮಾನ ಬಂದ್ಬಿಡುತ್ತೆ. ಇತ್ತೀಚೆಗೆ ಫುಡ್ ಪಾಯ್ಸನಿಂಗ್ ಆಗೋದನ್ನ ಬಹಳ ಕೇಳಿದ್ವಿ. ನಾನು ಕೂಡ ಕಳೆದ ವಾರ 4 ಎಲ್ಲ ಊಟ ಮಾಡಿದೆ ಅಂತೇಳಿ 4 ದಿವಸ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಆಸ್ಪತ್ರೆಗೆ ಸೇರಿದ್ದೆ. ಇಂದಿರಾ ಕ್ಯಾಂಟೀನ್ ಅಲ್ಲ, ಎಲ್ಲೋ ಬೇರೆ ಕಡೆ. ಆದ್ರಿಂದ ಈ ರೀತಿ ಆಗಬಾರ್ದು ಅಂತೇಳಿ ನಾವು ಅದನ್ನ ಗಮನ ಹರಿಸ್ತಾ ಇದ್ದೀವಿ. ಖಂಡಿತವಾಗಿ ಇದರ ಬಗ್ಗೆ ಎಲ್ಲರೂ ಕೂಡ ನಾವೆಲ್ಲ, ಯಾಕೆಂದ್ರೆ ಸಾವಿರಾರು ಜನ ಪ್ರತಿನಿತ್ಯ ತಿಂತಕ್ಕಂಥ ಈ ಆಹಾರದಲ್ಲಿ ಬಹುಶಃ ಏನಾದ್ರೂ ಸಣ್ಣ ಪುಟ್ಟ ಲೋಪ ಕಂಡು ಬಂದು ತೊಂದರೆ ಆದ್ರೆ, ಈಗ ನಮಗೆ ಚಾಮರಾಜನಗರದಲ್ಲಿ ದೇವಸ್ಥಾನದಲ್ಲಿ ವಿಷಪೂರಿತ ಕೊಟ್ಟು ಆಹಾರ ಕೊಟ್ಟು ಹೇಗಾಯ್ತು ಅನ್ನೋದನ್ನ ನಾವಿನ್ನೂ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಆ ರೀತಿ ಆಗಬಾರದು ಅಂತೇಳಿ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದೀವಿ. ರಿಪೋರ್ಟ್ಸ್ ಅಂತ ಖುದ್ದು ಸ್ಥಳೀಯರು ಕೂಡ ಆರೋಪ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ನ್ಯೂನತೆಗಳಿಲ್ಲ ಅಂತ ನಾನು ಹೇಳಲೇ ಇಲ್ಲ. ನ್ಯೂನತೆಗಳಿದ್ದಾವೆ, ಅದನ್ನ ಸರಿಪಡಿಸ್ಕೋಬೇಕು. ಅದಕ್ಕಾಗಿ ಈ ವ್ಯವಸ್ಥೆ ಈಗ ನಾವು 15 ವಾರಕ್ಕೆ 15 ದಿವಸಕ್ಕೆ 20 ದಿವಸಕ್ಕೆ ಈಗ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಈಗ ಅಲ್ಲಿ ನಾವು ನಾಯಂಡಹಳ್ಳಿ ಹತ್ರ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು. ಅದು 2 ದಿನ ಆಗಿದೆ. ಬೋರ್ವೆಲ್ ಏನೋ ಪಂಪು ಮೋಟಾರ್ ಎಲ್ಲ ಕೆಟ್ಟು ಹೋಗಿದೆ ಅಂತ ಹೇಳಿ ಈಗ ಅದಕ್ಕೆ ತಕ್ಷಣ ಅದಕ್ಕೆ ರಿಪೇರಿ ಮಾಡಿಸೋದಕ್ಕೆ ನಾನು BWSSP ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಆಗ್ತಾ ಇರುತ್ತೆ. ಇಂದಿರಾ ಕ್ಯಾಂಟೀನ್ ಅಲ್ಲಿ ತಿನ್ನೋದೇ 100 ಜನ, ಬಿಲ್ ಹಾಕೋದು 500 ಜನ. ಇವತ್ತು ಬೆಳಗ್ಗೆ ಕೂಡ ನೀವೇನು ಫಸ್ಟ್ ಇಂದಿರಾ ಕ್ಯಾಂಟೀನ್ ಹೋಗಿದ್ರೆ ನಾವು ಬೆಳಗ್ಗೆ ನಾವು ಕೂಡ 7 ಗಂಟೆ 40 ಜನ ಕರೆಕ್ಟಾಗಿ ತಿಂದಿದ್ದಾರೆ. ಅಲ್ಲಿ ಹೇಳ್ತಿರೋದು 160 ಜನ ತಿಂದ್ರು ಆಗ ಅಂತ. ಈಗ ತುಂಬಾ ನಾನು ಅದನ್ನ ಗಮನಿಸಿದೆ. ನಾವು ಕಾರಲ್ಲಿ ಬರುವಾಗ ಮೇಯರ್ ಅವರು ನಾನು ಮಾತಾಡ್ಕೊಂಡು ಬಂದ್ವಿ. ನಂಬರ್ಸ್ ಏನ್ ಕೊಡ್ತಾರೆ, ಈಗ ನಾವು ನಂಬರ್ ಕೊಟ್ಟಿದ್ದೀವಿ. ಈಗ ಇಲ್ಲಿ ನೋಡಿದೆ ನಾನು 720 ಜನ ಬೆಳಗ್ಗೆ ತಿಂಡಿಗೆ, 720 ಜನಕ್ಕೆ ಹೆಚ್ಚು ಕಮ್ಮಿ ತಿಂಡಿಗೆಲ್ಲ ಬಂದಿದ್ದಾರೆ. ಆದ್ರೆ ಊಟಕ್ಕೆ ಅದು ರಾತ್ರಿ ಡಿನ್ನರ್ ಅಂದ್ರೆ ರಾತ್ರಿ ಊಟಕ್ಕೆ ಬರೀ 200 ಜನ ಇದ್ದಾರೆ. ನಮಗೆ ಏನಾಗುತ್ತೆ, ಅಲ್ಲಿ ನಾವು ಕಾಂಟ್ರಾಕ್ಟ್ ಏನ್ ಕೊಡ್ತೀವಿ ಅದರಲ್ಲಿ ಆ ನಂಬರ್ ಟ್ಯಾಲಿ ಆಗದೆ ಇದ್ರೆ, ಆ ನಂಬರ್ ಅನ್ನ ಅವರು ಕರೆಕ್ಟಾಗಿ ನಮಗೆ ನಮೂದನೆ ಮಾಡದೆ ಹೋದ್ರೆ